ನಮ್ಮ ಕ್ಷೇತ್ರ ನಿಮ್ಮ ಕ್ಷೇತ್ರ ಅಂತ ಇರಲ್ಲಮ್ಮ. ಎಸ್ ಮಲ್ಲಿಕಾರ್ಜುನ್ಗೆ ಜಮೀರ್ ಸಖತ್ ಕೌಂಟರ್. ದಾವಣಗೆರೆ ಬಗ್ಗೆ ಮಾತನಾಡೋದಕ್ಕೆ ಯಾರು ಎಂದಿದ್ದಕ್ಕೆ ಈಗ ಟಕ್ಕರ್ ಕೊಟ್ಟಿದ್ದಾರೆ ಜಮೀರ್. ತಮ್ಮದೇ ಸ್ಟೈಲ್ನಲ್ಲಿ ತಿರುಗೇಟು ಕೊಟ್ಟಂತಹ ಮಿನಿಸ್ಟರ್ ಜಮೀರ್. ಸಚಿವ ಜಮೀರ್ ವರ್ಸಸ್ ಎಸ್ ಮಲ್ಲಿಕಾರ್ಜುನ್. ಮಿನಿಸ್ಟರ್ಗಳ ಮಧ್ಯೆ ದಾವಣಗೆರೆ ಬೈ ಎಲೆಕ್ಷನ್ ದಂಗಲ್ ನಡೀತಿದೆ. ಜಮೀರ್ ತಿರುಗೇಟು ಕೊಟ್ಟಿದ್ದಾರೆ. ಈಗ ನಮ್ಮ ಕ್ಷೇತ್ರ ಅವರ ಕ್ಷೇತ್ರ ಯಾರದ್ದೂ ಅಲ್ಲ. ಅವರ ಸ್ಟೈಲ್ನಲ್ಲೇ ಮಾತನಾಡಿದ್ದಾರೆ. ಚಾಮರಾಜಪೇಟೆ ನನ್ನ ಕ್ಷೇತ್ರ ಅಂತ ಹೇಳಕ್ಕಾಗತ್ತಾ ಅಂದಿದ್ದಾರೆ ಜಮೀರ್. 224 ಕ್ಷೇತ್ರನೂ ಕಾಂಗ್ರೆಸ್ ಕ್ಷೇತ್ರನೇ. ಹೈಕಮಾಂಡ್ಗೆ ಸೇರಿದ್ದು. ಟಿಕೆಟ್ ನಾನು ತೀರ್ಮಾನ ಮಾಡೋಕ್ಕಾಗಲ್ಲ. ಎಸ್ ಮಲ್ಲಿಕಾರ್ಜುನ್ ತೀರ್ಮಾನ ಮಾಡೋಕ್ಕೂ ಆಗಲ್ಲ. ಅದನ್ನ ನಾನು ಟಿಕೆಟ್ ಕೇಳಿದ್ದೇನೆ, ಮುಂದೇನು ಕೇಳುತ್ತೇನೆ. ಎಲ್ಲವೂ ನಮ್ಮ ಕ್ಷೇತ್ರಗಳೇ. ನಮ್ಮವರು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಟಿಕೆಟ್ ಕೇಳಿದ್ದಾರೆ. ನಮ್ಮ ಅಲ್ಪಸಂಖ್ಯಾತರದ್ದು ಅಲ್ಲಿ 80,000 ವೋಟ್ಗಳಿದೆ. ಮುಸ್ಲಿಮರಿಗೆ ಶಾಮನೂರು ಶಿವಶಂಕರಪ್ಪನವರು ಮಾತು ಕೊಟ್ಟಿದ್ರು. ಹೀಗಾಗಿ ಅಲ್ಪಸಂಖ್ಯಾತರು ಟಿಕೆಟ್ ಕೊಡಿ ಅಂತ ಕೇಳುತ್ತಿದ್ದಾರೆ. ನನ್ನ ಹತ್ತಿರ ಅಲ್ಲದೆ ಇನ್ನು ಯಾರ ಹತ್ರ ಹೋಗಿ ಕೇಳ್ತಾರೆ ಅಂದಿದ್ದಾರೆ ಜಮೀರ್ ಈಗ ಎಸ್ ಮಲ್ಲಿಕಾರ್ಜುನ್ ಅವರ ಮಾತಿಗೆ ಟಕ್ಕರ್ ಕೊಟ್ಟಿರುವಂಥದ್ದು. ಶಾಮನೂರು ಶಿವಶಂಕರಪ್ಪ ಅವರು ಓ ಚುನಾವಣೆಯಲ್ಲಿ ಮಾತು ಕೊಟ್ಟಿದ್ರು. ಈ ಬಾರಿ ಬೈ ಎಲೆಕ್ಷನ್ ಅಲ್ಲಿ ನಮ್ಮ ಅಲ್ಪಸಂಖ್ಯಾತರನ್ನೇ ಟಿಕೆಟ್ ನೀವು ಕೊಡಿಸ್ಬೇಕು. ಅವ್ನು ಯಾರು ನಮ್ಮ ಹತ್ರ ಬಂದಿಳಕ್ಕೆ? ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳು. ಈಗ ನಾನು ಟಿಕೆಟ್ ಕೊಡಕ್ಕಾಗ್ತದ? ಇಲ್ಲೆಲ್ಲ ಯಾವ್ದನ್ನ ಟಿಕೆಟ್ ನಾನು ಕೊಡಕ್ಕಾಗ್ತದ? ನಮ್ಮ ಟಿಕೆಟ್ ಕೊಡೋರು ಹೈಕಮಾಂಡ್ ಕೊಡೋರು. ನಾವು ಕೇಳಿದೀವಿ. ಬಹಳ ಜನ ಅಲ್ಪಸಂಖ್ಯಾತರು ಬಂದು ಶಾಮನೂರು ಶಿವಶಂಕರಪ್ಪ ಇರುವಾಗ ಇದು ನನ್ನ ಕೊನೆ ಚುನಾವಣೆ, ಅದಾದ್ಮೇಲೆ ಅಲ್ಪಸಂಖ್ಯಾತರಿಗೆ ನಾನೇ ನಿಲ್ಸಿ ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರಂತೆ. ಆ ಹಿನ್ನೆಲೆಯಲ್ಲಿ ಬಹಳ ಜನ ನಂತ ಬಂದು ನಮ್ಮ ಅಲ್ಪಸಂಖ್ಯಾತರು 80,000 ವೋಟ್ ಇದೆ, ದಯಮಾಡಿ ಶಾಮನೂರು ಶಿವಶಂಕರಪ್ಪ ಅವರು ಓ ಚುನಾವಣೆಯಲ್ಲಿ ಮಾತು ಕೊಟ್ಟಿದ್ರು. ಈ ಬಾರಿ ಬೈ ಎಲೆಕ್ಷನ್ ಅಲ್ಲಿ ನಮ್ಮ ಅಲ್ಪಸಂಖ್ಯಾತರನ್ನೇ ಟಿಕೆಟ್ ನೀವು ಕೊಡಿಸ್ಬೇಕು ಅಂತ ಬಂದು ಕೇಳಿದ್ದಾರೆ. ನಾನು ಅಲ್ಪಸಂಖ್ಯಾತ ನಾಯಕ ಅಂತ ನಂತಾವ್ ಇಲ್ಲಾಂದ್ರೆ ಯಾರು ಹೋಗಿ ಕೇಳ್ತಾರೆ? ನಂತಾವ್ ತಾನೇ ಬಂದು ಕೇಳಬೇಕು. ನಾನು ಏನಿರೋದು ನನ್ನ ವರದಿಯನ್ನು ನಾನು ಹೈಕಮಾಂಡ್ ಕೊಡ್ತೀನಿ. ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್ ಮಾಡ್ಬೇಕಾದ್ರೆ ನಾನು ಕೊಡೋಕ್ಕಾಗ್ತದೆ? ಟಿಕೆಟ್ ಇತ್ತಿ ನಾನು ಕೊಡೋಕ್ಕಾಗ್ತದ? ನಾನು ಕೊಡೋಕ್ಕಾಗ್ತದಮ್ಮ? ಈಗ ಅಲ್ಪಸಂಖ್ಯಾತರು ಮುಖಂಡರು ಬಂದು ಕೇಳಿದ್ದಾರೆ. ನಾನು ದಾವಣಗೆರೆ ಹೋಗೋನು ದಾವಣಗೆರೆಯಲ್ಲೂ ಕೇಳಿದ್ದಾರೆ. ಅಲ್ಪಸಂಖ್ಯಾತರು 80,000 ಜನ ಇದ್ದಾರೆ. ಶಾಮನೂರು ಶಿವಶಂಕರಪ್ಪ ಇರುವಾಗ ಅವ್ರು ಮಾತು ಕೊಟ್ಟಿದ್ರು, ಇದು 23 ನನ್ನ ಕೊನೆ ಚುನಾವಣೆ, ನೆಕ್ಸ್ಟ್ ಚುನಾವಣೆದಲ್ಲಿ ನಾನೇ ಅಲ್ಪಸಂಖ್ಯಾತರನ್ನ ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಆ ಕಾರಣಕ್ಕೆ ಈ ಅಲ್ಪಸಂಖ್ಯಾತರನ್ನ ಟಿಕೆಟ್ ತಾವು ಕೊಡಿಸ್ಬೇಕಂತ ಹೇಳ್ಬಿಟ್ಟು ಭಾಳ ಜನ ಬಂದು ಅಂತ ಕೇಳಿದ್ರು. ನನ್ನ ಕ್ಷೇತ್ರ ಅವ್ರ ಕ್ಷೇತ್ರ ಅಂತ ಯಾರ್ದಿಲ್ಲಮ್ಮ. ಈಗ ಚಾಮರಾಜಪೇಟೆ ನನ್ನ ಕ್ಷೇತ್ರ ಅಂತ ಹೇಳಕ್ಕಾಗ್ತದ? ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾನು ಕಾಂಗ್ರೆಸ್ ಶಿಸ್ತಿನ ಸಿಪಾಯಿ. ನಾನು ಕೇಳಮ್ಮ, ಈಗ ಯಾರ ಕ್ಷೇತ್ರನೂ ಯಾರ್ದಾಗಲ್ಲ. ಎಲ್ಲ ಕ್ಷೇತ್ರ 224 ಕ್ಷೇತ್ರನ ಕಾಂಗ್ರೆಸ್ ಕ್ಷೇತ್ರ. ಅದು ಕಾಂಗ್ರೆಸ್ ಕ್ಷೇತ್ರ ಹೈಕಮಾಂಡ್ ಕ್ಷೇತ್ರ. ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗಿರೋ. ನಾನು ತೀರ್ಮಾನ ಮಾಡೋಕ್ಕಾಗಲ್ಲ, ಮಲ್ಲಿಕಾರ್ಜುನನು ತೀರ್ಮಾನ ಮಾಡೋಕ್ಕಾಗಲ್ಲ. ಅದು ಮಾಡ್ಬೇಕು. ಕೇಳಿದೀವಿ, ಕೇಳೋದ್ರಲ್ಲಿ ತಪ್ಪೇನಿದೆ? ಕೇಳಲೇಬೇಡ್ದಾ? ಇಲ್ಲ 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 ಎಲ್ಲ ಕೇಳಲೇಬೇಡ. ಹೌದು ರೀ, ಒತ್ತೆ ಮಾಡಲೇಬೇಡ್ದ? ಕೇಳಲೇಬೇಡ್ದ? ನಮ್ಮಕ್ಕೆ ನಾವು ಕೇಳ್ತಾ ಇದ್ದೀವಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಪ್ರತಿನಿಧಿ ದೀಪಾ. ದೀಪ, ಈಗ ಎಸ್ ಮಲ್ಲಿಕಾರ್ಜುನ್ ಅವರ ಮಾತಿಗೆ ಮತ್ತೆ ಟಕ್ಕರನ್ನು ಕೊಟ್ಟಿದ್ದಾರೆ ಜಮೀರ್. ಯಾವ ಕ್ಷೇತ್ರನೂ ನಮ್ಮದು ಅಂತ ಹೇಳಕ್ಕಾಗತ್ತಾ? ಈಗ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನುವಂಥ ರೀತಿಯಲ್ಲಿ ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ದೀಪಾ? ಮಂಜರಿ, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಏನು ಶಾಮನೂರು ಶಿವಶಂಕರಪ್ಪನವರಿಂದ ತೆರವಾಗಿತ್ತು ಸ್ಥಾನ, ಆ ಸ್ಥಾನಕ್ಕೆ ಇದೀಗ ಲಿಂಗಾಯತ ವರ್ಸಸ್ ಅಲ್ಪಸಂಖ್ಯಾತ ಅನ್ನುವಂತಹ ರೀತಿಯಲ್ಲಿ ಒಂದಿಷ್ಟು ಫೈಟ್ ಗಳು ಶುರುವಾಗಿದೆ. ಶಾಮನೂರು ಶಿವಶಂಕರಪ್ಪನವರು ಕಳೆದ ಬಾರಿ ಚುನಾವಣೆಗೆ ನಿಲ್ಲುವಂತಹ ಸಂದರ್ಭದಲ್ಲಿ ನನಗೆ ಈ ಚುನಾವಣೆ ಕೊನೆಯ ಚುನಾವಣೆ ಅನ್ನುವಂತಹ ಹೇಳಿಕೆ ನೀಡಿದ್ರು. ಆದ್ರೆ ಅಷ್ಟಕ್ಕೆ ಸೀಮಿತ ಆಗಿದ್ರೆ ಯಾರು ಇವತ್ತು ಅದನ್ನ ಪ್ರಶ್ನೆ ಮಾಡ್ತಿರ್ಲಿಲ್ಲ. ಆದ್ರೆ ಅದನ್ನ ಪ್ರಶ್ನೆ ಮಾಡಿದಂತಹದ್ದು ಮುಂದಿನ ಬಾರಿಗೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸ್ತೇನೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಅವರು ಮಾತನಾಡಿದ್ರು ಅನ್ನುವಂತಹದ್ದು ಜಮೀರ್ ಸೇರಿದಂತೆ ಆ ಭಾಗದ ಅಲ್ಪಸಂಖ್ಯಾತರುಗಳು ಹೇಳ್ತಾ ಇರುವಂತಹ ಮಾತು. ಈ ನಿಟ್ಟಿನಲ್ಲಿ ಈ ಬಾರಿ ಅಲ್ಪಸಂಖ್ಯಾತರಿಗೆ ಸಿಗಬೇಕು ಅನ್ನುವಂತಹದ್ದು ಕೂಡ ಒತ್ತಾಯ ಕೇಳಿ ಬರ್ತಾ ಇದೆ. ಅದನ್ನೇ ಕೂಡ ಜಮೀರ್ ಅವರು ಕೂಡ ಪ್ರಶ್ನೆ ಮಾಡಿದ್ರು. ಆ ಪ್ರಶ್ನೆಗೆ ಇದೀಗ ಸಚಿವ ಎಸ್ ಮಲ್ಲಿಕಾರ್ಜುನ್ ಕೂಡ ಒಂದಿಷ್ಟು ತಿರುಗೇಟನ್ನು ನೀಡುವಂತಹ ಕೆಲಸ ಮಾಡಿದ್ರು. ಅವನ್ ಯಾರು ಈ ಕ್ಷೇತ್ರದಲ್ಲಿ ಬಂದು ಟಿಕೆಟ್ ಕೇಳೋದಿಕ್ಕೆ ಅನ್ನುವಂತಹ ಮಾತುಗಳನ್ನ ಆಡೋ ಮೂಲಕ ಟಿಕೆಟ್ ಹಂಚಿಕೆ ಮಾಡುವವರು ಅಥವಾ ಟಿಕೆಟ್ ಅನ್ನುವಂತಹದ್ದು ನಮಗೆ ಬಿಟ್ಟಿದ್ದು ಅನ್ನುವಂಥದ್ದನ್ನ ಪರೋಕ್ಷವಾಗಿ ಮಾತನಾಡಿದ್ರು. ಅದಕ್ಕೆ ಇವತ್ತು ಏನು
ಜಮೀರ್ ಅಹಮದ್ ಅವರು ಕೂಡ ತಿರುಗೇಟನ್ನ ನೀಡಿದ್ದಾರೆ. ಟಿಕೆಟ್ ಹಂಚಿಕೆ ಅನ್ನುವಂತಹ ವಿಚಾರದಲ್ಲಿ ಹಿಂದೆ ಶಾಮನೂರ್ ಅವರು ಹೇಳಿದ್ದಂತಹದ್ದನ್ನೇ ನಾನಿವತ್ತು ಪ್ರಸ್ತಾಪ ಮಾಡಿದ್ದೇನೆ ಹೊರತು ಬೇರೆದಲ್ಲ. ಹೈಕಮಾಂಡ್ಗೆ ಏನು ವರದಿಯನ್ನ ಕೊಡಬೇಕು ಆ ಭಾಗದಲ್ಲಿ ಗೆಲ್ಲುವಂತಹ ವಿಚಾರವಾಗಿ ಅದನ್ನ ನಾನು ಕೊಡ್ತೇನೆ, ಜೊತೆಗೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡ್ತೇನೆ ಅನ್ನುವಂತಹ ಮಾತನ್ನ ಶಾಮನೂರೇ ಹೇಳಿರೋದ್ರಿಂದ ಇವತ್ತು ಅದನ್ನ ಪ್ರಶ್ನೆ ಮಾಡ್ತಾ ಇದ್ದೇವೆ ಅನ್ನುವಂಥದ್ದು. ಜೊತೆಗೆ ನಾನು ಆ ಕ್ಷೇತ್ರಕ್ಕೆ ಕೇವಲ ನಾನು ಸಚಿವ ಅಥವಾ ಶಾಸಕ ಅನ್ನೋದಕ್ಕಿಂತ ಇಡೀ ರಾಜ್ಯಕ್ಕೆ ಸಚಿವ ಮತ್ತೆ ಶಾಸಕನಾಗಿರೋದ್ರಿಂದ ಟಿಕೆಟ್ ಕೇಳುವಂತಹದ್ದು ಕೂಡ ನನ್ನ ಹಕ್ಕು ಅನ್ನುವಂತ ಮಾತಿನಲ್ಲಿ ಅವ್ರಿಗೂ ಕೂಡ ತಿರುಗೇಟನ್ನ ನೀಡಿದ್ದಾರೆ. ಎಲ್ಲೋ ಒಂದ್ ಕಡೆ ಮಂಜರಿ ಈ ಎಲ್ಲಾ ವಿಚಾರಗಳು ಕೂಡ ಇದೀಗ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅಥವಾ ವಿಪಕ್ಷಗಳ ಆಡಳಿತ ಪಕ್ಷ ಅನ್ನೋದಕ್ಕಿಂತ ಅವರವರ ಮಧ್ಯೆಯೇ ಆ ಒಂದು ಟಿಕೆಟ್ ಫೈಟ್ ಶುರುವಾಗಿರೋದ್ರಿಂದ ಇದರ ಲಾಭ ಬಿಜೆಪಿ ಪಡೆಯುತ್ತಾ ಅನ್ನುವಂತಹದ್ದು ಕೂಡ ಸದ್ಯಕ್ಕೆ ಪ್ರಶ್ನೆ ಎದ್ದಿದೆ. ಎಸ್ ದೀಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.